கர்நாடக மாநிலம் உடுப்பி மாவட்டத்தில் உள்ள கொல்லூர் மூகாம்பிகை கோயிலுக்கு சென்ற தமிழக முதல்வர் விஜய்க்கு கருப்பு கொடி காட்ட முயன்ற கன்னட அமைப்பைச் சேர்ந்த 20க்கும் மேற்பட்டோரை போலீசார் கைது செய்தனர். மேகதாது அணை விவகாரத்தில் தமிழக அரசின் நிலைப்பாட்டுக்கு எதிர்ப்பு தெரிவிக்கும் வகையில் கன்னட ரக்ஷண வேதிக்கை அமைப்பினர் போராட்டம் நடத்த திட்டமிட்டிருந்தனர். உடுப்பி மாவட்டத்தின் உத்தியாவர் பகுதியில் கூடிய அவர்களை சட்டம் ஒழுங்கு பிரச்சினை ஏற்படாத வகையில் போலீசார் முன்னெச்சரிக்கையாக கைது செய்தனர். ಕನ್ನಡ ವಿರೋಧಿ ವಿಜಯ್ಗೆ ಕನ್ನಡ ವಿರೋಧಿ ತಮಿಳುನಾಡು ಮುಖ್ಯಮಂತ್ರಿಗಳ ವಿರೋಧಿ ತಮಿಳುನಾಡು ಮುಖ್ಯಮಂತ್ರಿಗೆ ಕರ್ನಾಟಕ ಮತ್ತೆ ತಮಿಳುನಾಡಿನ ಮತ್ತೆ ಒಂದು ಜಟಾಪಟಿ ನಡೀತದೆ. ಅದೇನೊಂದು ಮೇಕೆದಾಟು ಯೋಜನೆಯನ್ನು ಮಾಡಬೇಕೆಂದರೆ ಕರ್ನಾಟಕ ಆಗ್ರಹ ಮಾಡಿದ್ರು. ಬಹಳಷ್ಟು ವರ್ಷಗಳಿಂದ ತಮಿಳುನಾಡು ಸರ್ಕಾರಕ್ಕೆ ವಿರೋಧ ಮಾಡ್ತಾ ಇದೆ. ಬಹುಶಃ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬೆಂಗಳೂರು ಮತ್ತು ಮೈಸೂರಿನ ಬಹುತೇಕ ಜಾಗಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕಂತಂದರೆ ಆ ಮೇಕೆದಾಟು ಯೋಜನೆ ಬಹಳ ಅಗತ್ಯವಾಗಿದೆ. ಹಾಗೆಯೇ ಈಗವರು ಅಧಿಕಾರ ಸ್ವೀಕಾರ ಮಾಡಿದ 2 ದಿನದಲ್ಲಿ ಈ ಮೇಕೆದಾಟು ಯೋಜನೆಯನ್ನು ಕೋರ್ಟಿನಲ್ಲಿ ಫೈಲ್ ಮಾಡಲಿಕ್ಕೆ ಒಂದು ಲೀಗಲ್ ಪ್ಯಾನಲ್ ಏನು ಹೇಳ್ತಾರೆ ಅದನ್ನು ಒಂದು ರೆಡಿ ಮಾಡಿದ್ದಾರೆ. ನಿಜವಾಗ್ಲೂ ಅವರಿಗೆ ಕರ್ನಾಟಕದ ಬಗ್ಗೆ ಕಾಳಜಿ ಇದ್ದರೆ ಅಷ್ಟು ತರಾತುರಿಯಲ್ಲಿ ಅದನ್ನು ಮಾಡುವಂಥ ಅಗತ್ಯ ಇರಲಿಲ್ಲ. ಹಾಗಾಗಿ ನಾವು ಇವತ್ತು ಅದನ್ನು ವಿರೋಧಿಸಿ ಇವತ್ತು ಕೊಲ್ಲೂರಿಗೆ ಆಗಮಿಸ್ತಿರುವಂತಹ ಮುಖ್ಯಮಂತ್ರಿ ವಿಜಯ್ ಅವರಿಗೆ ಕಪ್ಪು ಬಾಟ ತೋರಿಸಲಿಕ್ಕೆ ಇಲ್ಲಿ ನಡೆದಿದ್ದೇವೆ. ಹಾಗೆಯೇ ಇವತ್ತು ಈ ಮೂಲಕ ನಾನು ತಮಿಳುನಾಡು ಸರ್ಕಾರಕ್ಕೆ ಒಂದು ಆಗ್ರಹ ಮಾಡೋದೇನಂತಂದರೆ, ದಯವಿಟ್ಟು ಕರ್ನಾಟಕದ ಬಗ್ಗೆ ಒಂದು ಇಷ್ಟು ವಿರೋಧ ಬೇಡ. ಕನ್ನಡಿಗರು, ನಿಮ್ಮ ತಮಿಳುನಾಡಿಗರು ನಮ್ಮಲ್ಲಿದ್ದಾರೆ. ನಾವೇನು ಅವರಿಗೆ ಬದುಕಲಿಕ್ಕಾಗಲಿ ಕೆಲಸ ಮಾಡಲಿಕ್ಕಾಗಲಿ ಯಾವುದಕ್ಕೆ ನಾವು ಅಡ್ಡಿ ಮಾಡ್ತಾ ಇಲ್ಲ. ಹಾಗೆ ನಮ್ಮ ಕೆಲಸ ಮಾಡೋ ನಮ್ಮ ಕನ್ನಡಿಗರು ನಿಮ್ಮಲ್ಲಿದ್ದಾರೆ. ನಾವೆಲ್ಲರೂ ಸೌಹಾರ್ದದಿಂದಿರುವ ಈ ಮೇಕೆದಾಟು ಯೋಜನೆಯಿಂದಾಗಿ ನಮ್ಮ ನಡುವೆ ಇರುವಂಥ ವೈಮನಸ್ಸು ಈಗಿನ ಮುಖ್ಯಮಂತ್ರಿ ಆಗಿರುವಂಥ ವಿಜಯ್ ಅವರಿಂದ ಒಂದು ಪರಿಹಾರ ಆಗಲಿ ಅಂತ ಬೇಡ್ಕೊಳ್ತಾ, ದಯವಿಟ್ಟು ಮೇಕೆದಾಟು ಯೋಜನೆಯನ್ನು ವಿರೋಧ ವ್ಯಕ್ತಪಡಿಸದೆ ಆದಷ್ಟು ಶೀಘ್ರವಾಗಿ ನೀವು ಅದಕ್ಕೆ ಸಮ್ಮತಿ ವ್ಯಕ್ತಪಡಿಸಬೇಕಾದರೆ ಕಾವೇರಿ ನದಿ ಹಾಗೂ ಕಾವೇರಿಯ ಉಪನದಿಯ ಭಾಗದಲ್ಲಿ ಮೇಕೆದಾಟಿನಿಂದ 2 ಕಿಲೋಮೀಟರ್ ದೂರದ ವ್ಯಾಪ್ತಿಯಲ್ಲಿ ರಾಜ್ಯ ಸರ್ಕಾರ ನಿರ್ದೇಶಿಸಿರ್ತಕ್ಕಂತಹ ಜಾಗದಲ್ಲಿ ಮೇಕೆದಾಟು ಯೋಜನೆಯನ್ನು ಆರಂಭಿಸಲು ರಾಜ್ಯ ಸರ್ಕಾರ ಯೋಜನೆಯನ್ನು ಮಾಡಿತ್ತು. ಈ ದಿಸೆಯಲ್ಲಿ ಈಗಾಗಲೇ ಕರ್ನಾಟಕ ಸರ್ಕಾರ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮವನ್ನು ಇಂದು ತಮಿಳುನಾಡಿನ ಮುಖ್ಯಮಂತ್ರಿಗಳು ಅದನ್ನು ವಿರೋಧಿಸ್ತಾ ಇದ್ದಾರೆ. ಕೇವಲ ವಿಜಯನ್ ಮಾತ್ರ ಅಲ್ಲ, ಈ ಹಿಂದೆ ಬಂದಂಥ ತಮಿಳುನಾಡಿನ ಎಲ್ಲ ಮುಖ್ಯಮಂತ್ರಿಗಳು ಸಹ ಇದನ್ನು ವಿರೋಧಿಸ್ತಾನೆ ಬಂದಿದ್ದಾರೆ. ಆದರೆ ಈ ಬಾರಿ ರಾಜ್ಯ ಸರ್ಕಾರವನ್ನು ವಿನಂತಿ ಮಾಡಿಕೊಳ್ತಾ ಇದ್ದೇವೆ, ತಕ್ಷಣ ಮೇಕೆದಾಟು ಯೋಜನೆ ಜಾರಿಯಾಗಬೇಕು. ಬೆಂಗಳೂರು ಮತ್ತು ಆ ಭಾಗದ ರೈತರಿಗೆ ಕುಡಿಯುವ ಮತ್ತು ಬೆಳೆಯ ನೀರಿನ ಹಾಗೂ ವಿದ್ಯುತ್ ಸೌಲಭ್ಯದ ಏನು ಯೋಜನೆಗಳಿದೆ ಆದಷ್ಟು ಬೇಗ ಜಾರಿಯಾಗಬೇಕು ಅನ್ನೋ ದಿಸೆಯಲ್ಲಿ ನಾವು ಇವತ್ತು ಎಚ್ಚರಿಕೆಯ ಸಂದೇಶವನ್ನು ಮಾನ್ಯ ವಿಜಯ್ ಅವರಿಗೆ ಕೊಡ್ತೇವೆ. ಕಾವೇರಿ ಹಾಗೂ ಮೇಕೆದಾಟು ವಿಚಾರದಲ್ಲಿ ನಿರಂತರವಾಗಿ ಕರ್ನಾಟಕಕ್ಕೆ ಕಾಲು ಕರೆದು ಖ್ಯಾತಿಗೆ ಬರತಕ್ಕಂಥ ತಮಿಳುನಾಡು ವಿಜಯ್ ಅವರ ನೇತೃತ್ವದಲ್ಲಿ ಈಗಲಾದರೂ ಎಚ್ಚೆತ್ತುಕೊಳ್ಬೇಕು. ಹಾಗೆ ಕರ್ನಾಟಕದ ಜೊತೆ ಕೈ ಜೋಡಿಸಿ ಈ ಯೋಜನೆಯನ್ನು ತಕ್ಷಣ ಜಾರಿಗೊಳಿಸಬೇಕಂತೇಳಿ ಉಡುಪಿ ಜಿಲ್ಲೆ ಕರ್ನಾಟಕ ರಕ್ಷಣಾ ವೇದಿಕೆ ಮಾನ್ಯ ಪ್ರವೀಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಈಗ ಸಾಂಕೇತಿಕವಾಗಿ ಕಪ್ಪು ಬಾಟು ತೋರುವುದರ ಮುಖೇನ ಮುಖ್ಯಮಂತ್ರಿಗಳಿಗೆ ಪ್ರದರ್ಶನವನ್ನು ಮಾಡ್ತೇವೆ. ತದನಂತರ ಮುಂದಿನ ದಿನಗಳಲ್ಲಿ ನ್ಯಾಯ ಬೇಕು, ನ್ಯಾಯ ಬೇಕು.